ಭಾರತಕ್ಕೆ ಗೆಲ್ಲಲು 30 ಬಾಲ್ಗಳಲ್ಲಿ 71 ರನ್ಗಳ ಅವಶ್ಯಕತೆ ಇತ್ತು. ಈ ಸಮಯದಲ್ಲಿ ಮೈದಾನದಲ್ಲಿ ದೊಡ್ಡ ಬೆಳವಣಿಗೆ ನಡೆದು ಹೋಯಿತು. ಹಾಗಾದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 4ನೇ T20 ಪಂದ್ಯದಲ್ಲಿ ಏನೆಲ್ಲ ಆಯಿತು, ಕೊನೆಗೆ ಯಾರು ಈ ಪಂದ್ಯವನ್ನು ಗೆದ್ದರು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಶಿವಮ್ ಡುಬೆ ಅವರ ಅದ್ಭುತ ಇನ್ನಿಂಗ್ಸ್ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಇಶಾನ್ ಕಿಶನ್ ಮತ್ತೆ ಶುಭ್ಮನ್ ಗಿಲ್ ಅವರಲ್ಲಿ ನಿಮ್ಮ ಫೇವರೇಟ್ ಬ್ಯಾಟ್ಸ್ಮನ್ ಯಾರು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 4ನೇ T20 ಪಂದ್ಯ ಇಂದು ವಿಡಿಸಿಎ ಕ್ರಿಕೆಟ್ ಕ್ರೀಡಾಂಗಣ ವಿಶಾಖಪಟ್ಟಣಂನಲ್ಲಿ ನಡೆದಿತ್ತು. ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮೊದಲು ಬೌಲಿಂಗ್ ಮಾಡಲು ಆಯ್ದುಕೊಂಡರು. ಆದರೆ ಸತತ 3 ಪಂದ್ಯಗಳನ್ನು ಸೋತಿದ್ದ ನ್ಯೂಜಿಲೆಂಡ್ ತಂಡ ಇಂದು ಆರಂಭಿಕ ಆಟಗಾರರಾದ ಡೆವಾನ್ ಕೊನ್ವೆ ಮತ್ತೆ ಸೆಪರ್ಟ್ ಅವರಿಂದ ಭರ್ಜರಿ ಆರಂಭವನ್ನು ಪಡೆದುಕೊಂಡಿತು. ಡೆವಾನ್ ಕೊನ್ವೆ ಅವರು 23 ಎಸೆತಗಳಲ್ಲಿ 44 ರನ್ ಸಿಡಿಸಿ ಮಿಂಚಿದರೆ ಸೆಪರ್ಟ್ ಅವರು ಕೇವಲ 36 ಎಸೆತಗಳಲ್ಲಿ ಬರೋಬ್ಬರಿ 62 ರನ್ ಸಿಡಿಸಿ ಮಿಂಚಿದರು. ಈ ಇಬ್ಬರು ಮೊದಲ ವಿಕೆಟ್ಗೆ ಕೇವಲ 8 ಓವರ್ಗಳಲ್ಲಿ 100 ರನ್ಗಳ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು. ನಂತರ ಬ್ಯಾಟಿಂಗ್ಗೆ ಬಂದ ರಚಿನ್ ರವೀಂದ್ರ ಅವರು ಕೂಡ ಅದೇ ವೇಗವನ್ನು ಮುಂದುವರಿಸಲು ಹೋಗಿ ಬಹುಬೇಗನೆ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು. ನಂತರ ಗ್ಲೆನ್ ಫಿಲಿಪ್ಸ್ ಅವರು 24 ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರೆ ಚಪ್ಮೆನ್ ಅವರು ಕೇವಲ 9 ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು. ನಂತರ ಕೆಳ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಡೆರೆಲ್ ಮಿಚೆಲ್ ಅವರು 18 ಎಸೆತಗಳಲ್ಲಿ 3 ಸಿಕ್ಸರ್ ಮತ್ತೆ 2 ಬೌಂಡ್ರಿಗಳ ನೆರವಿನಿಂದ 39 ರನ್ ಸಿಡಿಸಿ ನ್ಯೂಜಿಲೆಂಡ್ ತಂಡದ ಮೊತ್ತವನ್ನು 215 ರನ್ಗಳಿಗೆ ತಲುಪುವಂತೆ ಮಾಡಿದರು. ಮತ್ತೆ ಭಾರತದ ಪರ ಹರ್ಷದೀಪ್ ಸಿಂಗ್ ಮತ್ತೆ ಕುಲ್ದೀಪ್ ಯಾದವ್ ಅವರು ತಲಾ 2 ವಿಕೆಟ್ ಪಡೆದು ಮಿಂಚಿದರೆ ಜಸ್ಪ್ರೀತ್ ಬುಮ್ರಾ ಮತ್ತೆ ರವಿ ಬಿಷ್ಣೋಯ್ ಅವರು 1 ವಿಕೆಟ್ ಪಡೆದು ಮಿಂಚಿದರು. ನಂತರ 216 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಭಾರತ ತಂಡಕ್ಕೆ ಅಭಿಷೇಕ್ ಶರ್ಮಾ ಅವರು ಮೊದಲ ಬಾಲ್ ನಲ್ಲಿ ಔಟ್ ಆಗುವ ಮೂಲಕ ಭಾರಿ ನಿರಾಸೆ ಮೂಡಿಸಿದರು. ಈ ಸರಣಿಯಲ್ಲಿ ಅದ್ಭುತ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ದ ಅಭಿಷೇಕ್ ಶರ್ಮಾ ಅವರು 4ನೇ T20 ಪಂದ್ಯದಲ್ಲಿ ಅಕ್ಷರಶಃ ವಿಫಲರಾದರು. ನಂತರ ಸೂರ್ಯಕುಮಾರ್ ಯಾದವ್ ಅವರು ಕೂಡ 8 ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರೆ ಬಹುಬೇಗನೆ ಕ್ರೀಸ್ಗೆ ಬಂದ ರಿಂಕು ಸಿಂಗ್ ಅವರು 30 ಎಸೆತಗಳಲ್ಲಿ 39 ರನ್ ಸಿಡಿಸಿ ಪೆವಿಲಿಯನ್ ಸೇರಿಕೊಂಡರು. ಒಂದು ಹಂತದಲ್ಲಿ ಟೀಂ ಇಂಡಿಯಾ ಕೇವಲ 82 ರನ್ಗಳಿಗೆ ಪ್ರಮುಖ 5 ವಿಕೆಟ್ ಕಳೆದುಕೊಂಡಿತ್ತು. ಈ ಹಂತದಲ್ಲಿ ಭಾರತ ತಂಡ ಪೂರ್ತಿ ಪ್ರಮಾಣದಲ್ಲಿ ಸೋಲುವ ಪರಿಸ್ಥಿತಿಯಲ್ಲಿತ್ತು. ಆದರೆ ನಿರೀಕ್ಷೆಗೂ ಮೀರಿ ನಂತರ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಶಿವಮ್ ಡುಬೆ ಅವರು ನ್ಯೂಜಿಲೆಂಡ್ ಬೌಲಿಂಗ್ ದಾಳಿಯನ್ನು ಅಕ್ಷರಶಃ ಧೂಳಿಪಟ ಮಾಡಿದರು. ಈ ಸೋಡಿ ಅವರ ಒಂದೇ ಓವರ್ ನಲ್ಲಿ ಬರೋಬ್ಬರಿ 29 ರನ್ ಸಿಡಿಸಿದ ಶಿವಮ್ ಡುಬೆ ಅವರು ಭಾರತದ ಪಾಳ್ಯದಲ್ಲಿ ಮತ್ತೆ ಗೆಲುವಿನ ಆಸೆ ಚಿಗುರಿಸಿದರು. ನಂತರ ಕೊನೆಯ 5 ಓವರ್ಗಳಲ್ಲಿ ಭಾರತ ತಂಡಕ್ಕೆ 71 ರನ್ಗಳ ಅವಶ್ಯಕತೆ ಇದ್ದಾಗ ಕ್ರೀಸ್ ನಲ್ಲಿದ್ದ ಹರ್ಷಿತ್ ರಾಣಾ ಅವರು ನೇರವಾಗಿ 4 ಬಾರಿಸಲು ಹೋಗಿ ಶಿವಮ್ ಡುಬೆ ಅವರನ್ನು ರನ್ಔಟ್ ಮಾಡಿಸಿದರು. ಇದು ಭಾರತ ತಂಡವನ್ನು ಮತ್ತೆ ಸೋಲಿನ ಹಂತಕ್ಕೆ ತಲುಪಿಸಿತು. ನಂತರ ಭಾರತ ಬಹುಬೇಗನೆ ವಿಕೆಟ್ ಗಳನ್ನು ಕಳೆದುಕೊಂಡು ಈ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿತು. ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಶಿವಮ್ ಡುಬೆ ಅವರು ಕೇವಲ 23 ಎಸೆತಗಳಲ್ಲಿ ಬರೋಬ್ಬರಿ 7 ಸಿಕ್ಸರ್ ಮತ್ತೆ 3 ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ 65 ರನ್ ಸಿಡಿಸಿ ಮಿಂಚಿದ್ದರು. ಸದ್ಯ 5 ಪಂದ್ಯಗಳ T20 ಸರಣಿಯಲ್ಲಿ ನ್ಯೂಜಿಲೆಂಡ್ ತಂಡ ಈಗಲೂ ಕೂಡ 1-3 ಅಂತರದಿಂದ ಹಿನ್ನಡೆ ಅನುಭವಿಸುತ್ತಿದೆ. ಈ ಸರಣಿಯ ಕೊನೆಯ ಪಂದ್ಯ ಇನ್ನೂ ಕೂಡ ಬಾಕಿ ಇದ್ದು ಭಾರತ ಈ ಪಂದ್ಯವನ್ನು ಗೆದ್ದು ವಿಶ್ವಕಪ್ ನ ಮೊದಲು ಮತ್ತೊಮ್ಮೆ ತನ್ನ ಸಾಮರ್ಥ್ಯ ತೋರಿಸುತ್ತಾ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.